ಮಂಡ್ಯದ ವಿವಿ ಗೊಂದಲಕ್ಕೆ ಇದೀಗ ತೆರೆಯೊಂದನ್ನ ಎಳೆದಿದ್ದಾರೆ ಶಾಸಕ ರವಿಕುಮಾರ್. ಮಂಡ್ಯದ ವಿವಿ ಮೈಸೂರು ಮತ್ತು ವಿವಿ ಜೊತೆ ವಿಲೀನಕ್ಕೆ ಮುಂದಾಗಿ ಸರ್ಕಾರದ ವಿವಿಯ ನೂತನ ಮುಖ್ಯದ್ವಾರ ಹಾಗೂ ರಸ್ತೆ ಕಾಮಗಾರಿ ಗುದ್ದಲಿ ಚಾಲನೆಗೊಳಿಸಲು ಸರಿಸುಮಾರು 3 ಕೋಟಿ ವೆಚ್ಚದ ಕಾಮಗಾರಿಯ ಪೂಜೆಯನ್ನ ಈಗ ಮಾಡಿ ಕಾಮಗಾರಿ ಪ್ರಾರಂಭಿಸಲು ಚಾಲನೆಯನ್ನ ನೀಡಿದ್ದಾರೆ ಶಾಸಕರು. ಇನ್ನು ಇದೇ ವೇಳೆ ವಿವಿಯನ್ನ ಮುಚ್ಚುವವರಿಗೆ ಉತ್ತರವನ್ನ ಕೂಡ ನೀಡಿದ್ದಾರೆ. ಯಾವುದೇ ಕಾರಣಕ್ಕೆ ನಾವು ವಿವಿಯನ್ನ ಮುಚ್ಚೋದಿಲ್ಲ. ನಮ್ಮ ಜಿಲ್ಲೆಯ ಯುವಕರಿಗೆ ಮಂಡ್ಯದ ವಿವಿ ಇದ್ದೇ ಇರುತ್ತದೆ. ಯಾವುದೇ ಕಾರಣಕ್ಕೂ ಮಂಡ್ಯದ ವಿವಿ ಮುಚ್ಚುವುದು ಅಸಾಧ್ಯ. ಇನ್ನು ಇದೇ ಆವರಣದಲ್ಲಿ 1 ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡುತ್ತೇವೆ ಎಂದು ಶಾಸಕ ಗಣಿಕ ರವಿಕುಮಾರ್ ಅವರು ಪರೋಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅವರ ನಾಯಕರಿಗೆ ತಿಳಿಸಿದರು. ಇವತ್ತು ನಮ್ಮ ಮಂಡ್ಯ ಯೂನಿವರ್ಸಿಟಿ ಮುಚ್ಚೆ ಹೋಗ್ತಾ ಇದೆ ಅಂತ ನಾವೆಲ್ಲ ಅಲ್ಲಿ 2-3 ಬಾರಿ ಹೋರಾಟ ಮಾಡ್ದೋ. ಇವತ್ತು ನಮ್ಮ ಶಾಸಕರು ನಾನು ಒಬ್ಬ ಇದ್ದೀನಿ ಮಂಡ್ಯದಲ್ಲಿ ಯಾಕೆ ಮುಚ್ತೀರಾ ಅಂತ ಇವತ್ತು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಸೋಮವಾರ ನಾನು ಪ್ರಶ್ನೆ ಹಾಕ್ತೀನಿ, ಅದು ಹೆಂಗೆ ಮುಚ್ಚುತ್ತಾರೆ. ಫಸ್ಟು ನಾನು ಗುದ್ಲಿ ಪೂಜೆ ಮಾಡಿ ಆರ್ಚ್ ಓಪನ್ ಮಾಡಿ 3 ಕೋಟಿ 10 ಲಕ್ಷ ಹಣವ ಬಿಡುಗಡೆ ಮಾಡಿಸಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ಅತ್ಯಂತ ಅವ್ರಿಗೆ ಸಂತೋಷವಾದ, ಇವತ್ತು ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ನಾವು ಸಾಲದು. ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವುದು ಸಾಫ್ಟ್ವೇರ್ ಕಂಪ್ನಿ ಇಲ್ಲ, ಇಂಡಸ್ಟ್ರಿಯಲ್ಗಳಿಲ್ಲ. ಇಲ್ಲಿ ಇರೋರು ನಮ್ಮ ರೈತರ ಮಕ್ಕಳು. ನಮ್ಮ ರೈತರ ಮಕ್ಕಳು 25-30 ಕಿಲೋಮೀಟ್ರಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬರೀ ಕೇವಲ 5 ವರ್ಷದಲ್ಲಿ ಯೂನಿವರ್ಸಿಟಿ ಆಗಿ 2,000 ಮಕ್ಕಳಿದ್ರು, 5,000 ಜನ ಮಕ್ಕಳಾಗಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಇದು ಯೂನಿವರ್ಸಿಟಿ ಇರೋದು. ದಯಮಾಡಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಯೂನಿವರ್ಸಿಟಿ ನಮಗಿರಲಿ, ಮುಚ್ಚಬೇಡಿ. ದಯಮಾಡಿ ನಮಗೆ ಒಂದು ಹೆಮ್ಮೆ ನಮ್ಮ ಜಿಲ್ಲೆಗೆ ಯೂನಿವರ್ಸಿಟಿ ಇರೋದು. ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಎಲ್ಲ ಜಿಲ್ಲೆಯಲ್ಲೂ ಇರಲಿ, ಯಾವುದೂ ಮುಚ್ಚಕ್ಕೆ ಹೋಗ್ಬೇಡಿ. ದಯಮಾಡಿ ಈ ಜಿಲ್ಲೆಗೆ ಫಂಡ್ ಕೊಡಿ, ಯೂನಿವರ್ಸಿಟಿಗೆ ಫಂಡ್ ಕೊಡಿ, ಉಳಿಸಿ ಅಂತ ನಾನು ಈ ಮೂಲಕ ಕೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಮಂಡ್ಯ ವಿಶ್ವವಿದ್ಯಾನಿಲಯದ ಸ್ವಾಗತ ಕಮಾನು ಮತ್ತು ಒಳ ರಸ್ತೆಯ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವಂಥ ಕಾರ್ಯಕ್ರಮದಲ್ಲಿರುವಂಥ ನನ್ನ ಮಿತ್ರರು, ಸಹೋದ್ಯೋಗಿಗಳು ಆದಂಥ ವಿವೇಕಾನಂದರವರೇ, ನಮ್ಮ ನಾಗರಾಜ್ ಅವರೇ, ಇವತ್ತು ಒಂದು ಒಳ್ಳೆಯ ಕಾರ್ಯಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇನ್ನು 2-3 ತಿಂಗಳ ಒಳಗಡೆ ಅದರ ಉದ್ಘಾಟನೆಯನ್ನು ಕೂಡ ನಾವು ಮಾಡ್ತೀವಿ. ಮಂಡ್ಯ ವಿಶ್ವವಿದ್ಯಾನಿಲಯ ಮುಚ್ಚೋಯ್ತು ಅನ್ನೋರಿಗೆ ಉತ್ತರ ಇದು. ನಾವು ಮುಚ್ಚಲ್ಲ, ಅದರದ ಕಾಮಗಾರಿಯನ್ನು ಮಾಡ್ತೀವಿ ನಮ್ಮ ಸರ್ಕಾರ ಅನ್ನೋದನ್ನು ಇವತ್ತು ಭೂಮಿ ಪೂಜೆ ಮಾಡಿ ತೋರಿಸಿದ್ವಿ. ಇದು ಮಂಡ್ಯ ನಮ್ದಿರುತ್ತೆ, ಮುಂದುವರಿಯುತ್ತೆ. ಮಂಡ್ಯದ ಯುವಕರಿಗೆ ಈ ವಿಶ್ವವಿದ್ಯಾನಿಲಯ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಶೀಘ್ರದಲ್ಲೇ ಕಾನ್ವಿಕೇಷನ್ದು ಡೇಟನ್ನು ನಮ್ಮ ಕುಲಪತಿಗಳು ವೀಣಾ ಅವರು ಎಲ್ಲ ಚರ್ಚೆ ಮಾಡಿ ರಾಜ್ಪಾಲರದ್ದು ಟೈಮ್ ತೊಗೊಂಡು ಅದನ್ನು ಫಿಕ್ಸ್ ಮಾಡ್ತೀವಿ. ಈ ಬಾರಿ ಒಂದು ವಿಶೇಷ ಅಂತ ಹೇಳಿದ್ರೆ ಇದೇ ಗ್ರೌಂಡ್ನಲ್ಲಿ 1 ಲಕ್ಷ ಜನ ವಿದ್ಯಾರ್ಥಿಗಳನ್ನ ಸೇರಿಸಿ ಅವರ ಟ್ಯಾಲೆಂಟ್ ಹಂಟ್ ಮತ್ತು ಸಂಗೀತ ಸಂಜೆಯನ್ನು ಕಾರ್ಯಕ್ರಮನ ಮಾಡೋ ಇದನ್ನು ಈ ಬಾರಿ ಅದ್ಧೂರಿಯಾಗಿ ಮಾಡ್ತೀವಿ. ಮಂಡ್ಯ ಯೂನಿವರ್ಸಿಟಿ ಹೆಸರು ಇಡೀ ದೇಶಕ್ಕೆ ಗೊತ್ತಾಗೋ ರೀತಿ ಈ ಬಾರಿಯ ಕಾನ್ವಿಕೇಷನ್ ಡೇಯನ್ನು ಮಾಡ್ತೀವಿ.